ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಇವಾಗ ಮಾರ್ನಿಂಗ್ ರುಟೀನ್ ನಂದು ಹೆಂಗಿರುತ್ತೆ, ಮಾರ್ನಿಂಗಿಂದ ಎಷ್ಟೋ ತನಕ ಮಾಡ್ತೀನಿ. ಡೈಲಿ ತಪ್ಪೋದೇ ಇಲ್ಲ. ನಮಗೆ ಹೆಣ್ಮಕ್ಳಿಗೆ ಇದು ಇದ್ದಿದ್ದೇ ಕಷ್ಟ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಹಾಕೋ ಯಾವುದೇ ವಿಡಿಯೋನ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ದಪ್ಪ ಹೆಣ್ಮಕ್ಳಿಗೆ ಎಷ್ಟು ನೋವಾಗಲಿ, ತೊಂದರೆ ಆಗಲಿ, ಕಷ್ಟ ಆಗಲಿ, ಹುಷಾರಿಲ್ಲ ಅಂದ್ರೂ ಅವರಿಗೆ ಈ ಕೆಲಸ ಅಂತೂ ಮನೆ ಕೆಲಸ ಬಿಟ್ಟೋದಿಲ್ಲ. ಬನ್ನಿ ಮಾರ್ನಿಂಗ್ ರೂಟೀನ್ನ ಕಂಟಿನ್ಯೂ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವಾಗಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಟಿಫನ್ಗೆ ಅವಲಕ್ಕಿ ಮಾಡ್ಕೊಳ್ಳೋದಂತ. ರವೆಗೆ ಉಪ್ಪಿಟ್ಟು ಅಷ್ಟೊಂದು ಇಷ್ಟ. ನಾವು ಅವಲಕ್ಕಿ ಅಂದರೆ ಜಾಸ್ತಿ ಇಷ್ಟ. ಅದಕ್ಕೆ ಅವಲಕ್ಕಿ ಮಾಡ್ಕೊಟ್ಟು ಏನು ಪದೇ ಪದೇ ಅವಲಕ್ಕಿನ ಮಾಡ್ತಾ ಅಂದ್ಕೊಳ್ಬೇಡಿ. ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ಮಾಡ್ಕೊಂಡು ಈ ಕಡೆ ಕುಕ್ಕರಲ್ಲಿ ನೀರು ಇಕ್ಕಿದ್ದೀನಿ. ಯಾಕಂದರೆ ಅಲಸಂದೆ ಪಲ್ಯ ಮಾಡೋಣಂತ ತೊಳೆದ್ಬಿಟ್ಟು ಅಲಸಂದೆ ಪಲ್ಯ, ರೊಟ್ಟಿ, ಅನ್ನ ಮಾಡ್ತೀನಿ. ಇವಾಗ ಎಣ್ಣೆ ಬಿಸಿಯಾಗಿದೆ. ಈ ಕಡೆ ನೀರು ಬಿಸಿಯಾಗಿದೆ. ಇವಾಗ ಅಲಸಂದೆನ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಸಾಸಿವೆನೂ ಹಾಕಿದೆ. ಹಾಗೆ ಕರಿಬೇವಿನ ಸೊಪ್ಪು. ನೋಡಿ ಅವಲಕ್ಕಿ ಇಷ್ಟು ಹಾಕಿನಿ. ಯಾಕಂದ್ರೆ ನಮ್ಮ ಮಗಳಿಗೆ ಬೇಡಂತೆ ಅವಲಕ್ಕಿ. ಅವಳಿಗೆ ಶಾವಿಗೆ ಉಪ್ಪಿಟ್ಟು ಬೇಕಂತೆ. ಶಾವಿಗೆ ಖಾಲಿ ಆಗಿರೋದನ್ನು ಇಷ್ಟೇ ಮಾಡಿ ಆದರೆ ಸ್ವಲ್ಪ ತಿನ್ಸೋಕ್ಕೆ ಟ್ರೈ ಮಾಡ್ತೀನಿ. ನಮಗೆ ಇಷ್ಟ ಆಗಿರೋದು ಮಕ್ಕಳಿಗೆ ಇಷ್ಟ ಆಗಿಲ್ಲ, ಆಗೋಲ್ಲ. ಮಕ್ಕಳಿಗೆ ಇಷ್ಟ ಆಗಿಲ್ಲ, ನಮಗೆ ಇಷ್ಟ ಆಗಲ್ಲ. ಎಲ್ಲೇ ನೋವು ಬರುತ್ತೆ ಈ ಮಕ್ಕಳ ಕೆಳಗೆ. ಇವಾಗ ಅರಿಶಿನ ಹಾಕಿದ್ದೀನಿ, ಸ್ವಲ್ಪ ಉಪ್ಪು, ಇವಾಗೆಲ್ಲ ಫ್ರೈ ಆಗಿದೆ. ಇವಾಗ ಅವಲಕ್ಕಿನ ಹಾಕ್ತೀನಿ. ಇದು ಒಂದು 5 ನಿಮಿಷ ಉಪ್ಪೆಲ್ಲ ಹಿಡ್ಕೊಳ್ಳಿ. ಅಷ್ಟರಲ್ಲಿ ಹಣ್ಣು ಕಟ್ ಮಾಡ್ಕೊಳ್ತೀನಿ. ಹಣ್ಣು ಇದು ಕೊಟ್ಟರೆ ತಿಂತಾಳೆ. ಇವಾಗ ಇದಾಗಿದೆ ಫ್ರೆಂಡ್ಸ್. ಸ್ಟವ್ ಆಫ್ ಮಾಡಿಕೊಂಡು ಹಣ್ಣುಗಳನ್ನ ಕಟ್ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಈ ಥರ ಮಾಡಿಕೊಟ್ರೆ ಸ್ವಲ್ಪ ತಿಂತಾಳೆ ಅಂತ. ಅವಲಕ್ಕಿ, ದಾಳಿಂಬೆ, 1-2 ಬಾದಾಮು, 1-2 ಖರ್ಜೂರ ಹಾಕಿ ಕೊಡ್ತಾಯಿದ್ದೀನಿ. ನೋಡ್ತೀನಿ ತಿಂತಾಳೆ ಅಂತ. ನೋಡಿ ಫ್ರೆಂಡ್ಸ್, ಎಲ್ಲ ಮನೆಯೆಲ್ಲ ಹಂಗೆ ಸಾಮಾನು ಹರಡಿಸಿದ್ದಾಳೆ. ನಿಮ್ಮ ಮನೆಯಲ್ಲೂ ಹಿಂಗೆ ಇರ್ಬೋದು ತಾನೆ. ನೋಡಿ ಫ್ರೆಂಡ್ಸ್, ನಾನು ನಾಷ್ಟ ಮಾಡ್ತೀನಿ. ನಾಷ್ಟ ಮಾಡಿ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಕಡಾಯಿ ಇಟ್ಟು ಎಣ್ಣೆ ಬಿಸಿಗೆ ಇಕ್ಕಿದ್ದೀನಿ. ಅಲಸಂದೆ ತುಂಬ ಬೆಂದೋಯ್ತು ನೋಡಿ. ಪಲ್ಯ ಮಾಡಿ ಲೇಟ್ ಆದರೆ ಬಿಸಿಲಲ್ಲಿ ಕೆಲಸನೇ ಆಗೋಲ್ಲ ನೋಡಿ. ಇವಾಗ ಪಲ್ಯಗೆ ಈರುಳ್ಳಿ, ಟೊಮೆಟೊ, ಕರಿಬೇವು ಅಷ್ಟೇ ತೊಗೊಂಡಿದ್ದೀನಿ. ಹಾಗೆ ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ. ಎಣ್ಣೆ ಬಿಸಿಯಾಗಿದೆ. ಇವಾಗ ಈರುಳ್ಳಿ, ಕರಿಬೇವು, ಇವಾಗ ಸಾಸಿವೆ, ಸ್ವಲ್ಪ ಜೀರಿಗೆ, ನೋಡಿ ಇವಾಗ ಈರುಳ್ಳಿ ಫ್ರೈ ಆಗಿದೆ. ಟೊಮೆಟೊ ಹಾಕ್ತೀನಿ.
ಸ್ವಲ್ಪ ಉಪ್ಪು, ನೋಡಿ ಇವಾಗ ಟೊಮೆಟೊ ಸ್ಮೂತ್ ಆಗಿದೆ. ಇವಾಗ ಅರಶಿನ ಪುಡಿ, ಇವಾಗ ಖಾರ ಹಾಕಿ ಇವಾಗ ಬೇಯಿಸಿರೋ ಅಲಸಂದೆನ ಹಾಕ್ತೀನಿ. ಅದಕ್ಕೆ ಉಪ್ಪು, ನೋಡಿ ಇವಾಗ ಸ್ವಲ್ಪ ಒಂದು 5 ನಿಮಿಷ ಬೇಯಿಸ್ಬೇಕು. ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಇದಾಗಿದೆ. ಇವಾಗ ಆಫ್ ಮಾಡ್ತೀನಿ. ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದನ್ನು ಮುಚ್ಚಿಬಿಟ್ಟು ಮುಚ್ಚಿದ್ದೀನಿ. ಇವಾಗ ಹಸಿ ಖಾರ ಮಾಡೋಣ ಅಂತ ಇದ್ದೀನಿ, ಬನ್ನಿ ನೋಡೋಣ. ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಹಸಿ ಖಾರ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತೀನಿ. ನೋಡಿ ಇವಾಗ ಖಾರಕ್ಕೆ ಹಸಿ ಖಾರ ಮಾಡೋಣ ಅಂತ. ನಮ್ಮ ಸೈಡ್ ತುಂಬ ಫೇಮಸ್ ಇದು. ಬಾಯಿಗೆ ರುಚಿ ಬರಲಿಲ್ಲ ಅಂದರೆ ಈ ಥರ ಮಾಡ್ಕೊಂಡು ತಿಂತಾರೆ. ಸುಮ್ಮನೆ ಅನ್ನ ಆಗ್ತಾಯಿತ್ತಂತ, ಇನ್ನು ಅನ್ನ ಆಗಿದ್ದರೆ ಚೆನ್ನಾಗಿರಲ್ಲ ಅಂತ ಹಸಿ ಖಾರ ಮಾಡಿರೋಣ ಅಂತ. ಹಸಿ ಮೆಣಸಿನ್ಕಾಯಿ, ಒಂದು ಚಿಕ್ಕದು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಟೊಮೆಟೊ, ಸ್ವಲ್ಪ ಕಡಲೆ ಬೀಜ, ಹಾಗೆ ಕರಿಬೇವು, ಉಪ್ಪು, ಜೀರಿಗೆ. ನೋಡಿ ಇವಾಗ ಒಂದು ತವೆ ಇಟ್ಟಿದ್ದೀನಿ. ತವದಲ್ಲಿ ಮೆಣಸಿನ್ಕಾಯಿ ಹಾಕಿದ್ದೀನಿ. ಥರ ತವದಲ್ಲಿ ಹುರ್ಕೊಂಡ್ರೆ ಟೇಸ್ಟಿ ಆಗುತ್ತೆ, ಚೆನ್ನಾಗಿರುತ್ತೆ. ಚೆನ್ನಾಗಿ ಹುರ್ಕೊಳ್ಬೇಕು ಮೆಣಸಿನ್ಕಾಯಿನ. ನೋಡಿ ಈ ಥರ ಇವಾಗ ಚೆನ್ನಾಗಿ ಹುರಿದಿದೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ. ಇವಾಗ ಅದೇ ಕಡಾಯಿಗೆ ಕಡಲೆ ಬೀಜ ಹಾಕ್ಕೊಳ್ತೀನಿ. ಇವಾಗ ಕಡಲೆ ಬೀಜ ಹುರ್ಕೊಂಡಾಯ್ತು. ಈರುಳ್ಳಿ, ಸ್ವಲ್ಪ ಎಣ್ಣೆ ಹಾಕಿಟ್ಟು ಇವಾಗ ಈರುಳ್ಳಿನೂ ಫ್ರೈ ಆಗಿದೆ. ಅದರಲ್ಲಿ ಇವಾಗ ಕರಿಬೇವು ಮತ್ತು ಇವಾಗಲೇ ಜೀರಿಗೆ ಹಾಕಿಬಿಡಬೇಕು. ಟೊಮೆಟೊನ ಲಾಸ್ಟ್ ಫ್ರೈ ಮಾಡ್ಕೊತೀನಿ. ಅದಕ್ಕೆ ಸ್ವಲ್ಪ ಎಲ್ಲ ಜೀರಿಗೆ ಎಲ್ಲ ಸೀದು ಹೋಗ್ತವೆ. ಇವಾಗ ತೆಗೆದುಬಿಡ್ತೀನಿ. ಟೊಮೆಟೊ ಹಾಕ್ತಾಯಿದ್ದೀನಿ. ನೋಡಿ ಲಾಸ್ಟಿಗೆ ಟೊಮೆಟೊ ಹಾಕಿದರೆ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಈ ಥರ ಫ್ರೈ ಮಾಡಿಕೊಂಡು ಇನ್ನೂ ಸ್ವಲ್ಪ ಫ್ರೈ ಆಗಬೇಕು. ಈ ಕಡೆ ಅನ್ನನೂ ಆಯಿತು. ರೊಟ್ಟಿ ಅಷ್ಟು ಮಾಡಿ ಪಾತ್ರೆ ತೊಳೆದು ಆಯಿತು ಕೆಲಸ. ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ. ಸ್ಟವ್ ಆಫ್ ಮಾಡ್ತೀನಿ. ಸ್ವಲ್ಪ ತಣ್ಣಗಾಗ್ಬಿಟ್ಬಿಡ್ತೀನಿ. ಅದರಲ್ಲಿ ಹಾಕಿ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ನೋಡಿ ಸ್ವಲ್ಪ ತಣ್ಣಗಾಗಲಿ. ಹಾಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ತಣ್ಣಗಾದ್ಮೇಲೆ ಮಿಕ್ಸಿಗೆ ರುಬ್ಕೊಂಬರ್ತೀನಿ.
ನೋಡಿ ಫ್ರೆಂಡ್ಸ್, ಇವಾಗ ತಣ್ಣಗಾಗಿದೆ, ಮಿಕ್ಸಿಗೆ ಹಾಕ್ಕೊಂಬರ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ರುಬ್ಕೊಂಬಂದೆ. ಇದು ನೀರು ಹಾಕೋಲ್ಲ, ಅದು ನುಣ್ಣಗಾಗೋಲ್ಲ ಅಷ್ಟೊಂದು. ಈ ಥರ ಖಾರ ಅಂದರೆ ಹಿಂಗೆ ಇರುತ್ತೆ, ಜಾಸ್ತಿ ನುಣ್ಣಗಿರೋಲ್ಲ. ಕ್ಲಿಯರ್ ಕಾಣಿಸ್ತಾ ಇಲ್ಲ ನೋಡಿ, ಹಿಂಗೆ ಇರುತ್ತೆ. ಹಸಿ ಖಾರ ಕಲ್ಲಲ್ಲಿ ಅರಿತಾರೆ, ಇಲ್ಲಿ ಕಲ್ಲಿಲ್ಲಲ್ಲ ನಮಗೆಲ್ಲ ಮಿಕ್ಸಿ. ಇವಾಗ ಇದನ್ನ ಒಗ್ಗರಣೆ ಹಾಕಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಒಗ್ಗರಣೆಗೆ ಕಡಾಯಿ ಇಕ್ಕಿದ್ದೀನಿ. ಎಣ್ಣೆ ಜಾಸ್ತಿ ಬಿಸಿಯಾಗಿದೆ. ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕಿ ಬಿಸಿಯಾಗಿದೆ ಅಲ್ವಾ, ಸ್ಟವ್ ಆಫ್ ಮಾಡಿಬಿಟ್ಟು ನೋಡಿ, ಇವಾಗ ಸ್ಟವ್ ಆಫ್ ಮಾಡ್ತೀನಿ. ಅದನ್ನ ನಾನು ಕುದಿಸೋಲ್ಲ, ಅದರಲ್ಲಿ ಹಾಕಿಬಿಟ್ಟು ಇವಾಗ ಸ್ಟವ್ ಆಫ್ ಮಾಡಿದ ಮೇಲೆ ಚಟ್ನಿ ಹಾಕ್ತೀನಿ. ಚಟ್ನಿ ಅದು ಹಾಕಿ ಖಾರ ಸ್ವಲ್ಪ ಸಣ್ಣ ಉಪ್ಪು ಹಾಕ್ತೀನಿ. ಸ್ವಲ್ಪ ನೋಡಿ, ಈ ಥರ ಹಸಿ ಖಾರ ರೆಡಿ. ಇದು ನಾನು ಆನಲ್ಲಿಟ್ಟು ನಾನು ಬೇಯಿಸೋಲ್ಲ, ಯಾಕಂದರೆ ಅದು ಹುರಿದಿರ್ತೀವಲ್ಲ, ಅದಕ್ಕೆ ಬೇಯಿಸೋದೇನು ಅಷ್ಟೊಂದು ಇದು ಇರೋಲ್ಲ. ಅದಕ್ಕಾಗಿಯೇ ನಾನು ಇದೇ ಥರ ಮಾಡೋದು. ನೋಡಿ ಫ್ರೆಂಡ್ಸ್, ಹಸಿ ಖಾರ ರೆಡಿ ನಮ್ಮ ಉತ್ತರ ಕರ್ನಾಟಕದಲ್ಲಿ. ಬಾಯಿ ಟೇಸ್ಟ್ ಬರ್ದಿರೋರು ಇದು ಸ್ವಲ್ಪ ಹಚ್ಕೊಂಡು ತಿನ್ಬೇಕು. ಇದೇ ಜಾಸ್ತಿ ತಿನ್ನಬಾರ್ದು, ಯಾಕಂದರೆ ಮೆಣಸಿನ್ಕಾಯೆಲ್ಲ ಒಳ್ಳೇದಲ್ಲ ಅಷ್ಟೊಂದು. ಸ್ವಲ್ಪ ಸೈಡಿಗೆ ಉಪ್ಪಿನಕಾಯಿ ಥರ ಹಾಕ್ಕೊಂಡು ತಿನ್ಬೇಕಷ್ಟೇ. ನೋಡಿ, ಒಂದ್ಸಲ ಎಲ್ಲರೂ ಟ್ರೈ ಮಾಡಿ. ಇವಾಗ ರೊಟ್ಟಿ ಎಷ್ಟು ಮಾಡಿದರೆ ಆಯಿತು. ಮಧ್ಯಾಹ್ನದ ಊಟದ ಅಡುಗೆ ಈ ರೊಟ್ಟಿ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇವಾಗ ರೊಟ್ಟಿ ಮಾಡ್ತಾಯಿದ್ದೀನಿ. ನೀರು ಹಚ್ಚಿ ಒಂದು 5 ನಿಮಿಷ ಬಿಟ್ಟು ಹಿಂಗೆ ಎತ್ತಿ ಹಾಕಬೇಕು. ನೋಡಿ, ರೊಟ್ಟಿ ಎಷ್ಟು ಚೆನ್ನಾಗಿ ಪೂರಿ ಥರ ಉಬ್ಕೊಂಬರ್ತಾಯಿದೆ. ಅದೇ ಥರ ಇನ್ನೊಂದು ರೊಟ್ಟಿ. ಕೈಲಿ ಹಚ್ಚೋಕೆ ಬರ್ದಿರೋರು ಬಟ್ಟೆಲ್ಲ ಹಚ್ಬೋದು. ನಮ್ಮ ಕೈಯಲ್ಲೇ ಅಭ್ಯಾಸ ಇರೋದ್ರಿಂದ ನಾವು ಕೈಯಲ್ಲಿ ಹಾಕ್ತೀವಿ. ನೋಡಿ, ಇವಾಗ ಒಂದು 5 ನಿಮಿಷ ಬಿಡಬೇಕಷ್ಟೇ, ಮತ್ತೆ ಎತ್ತಿ ಹಾಕಬೇಕು. ಇಲ್ಲಿ ಒಂದು ರೊಟ್ಟಿ ಆಗೋಷ್ಟಕ್ಕೆ ಇಲ್ಲಿ ಒಂದು ರೊಟ್ಟಿ ಬೇಯುತ್ತೆ. ನೋಡಿ, ರೊಟ್ಟಿ ಬರೀ 10 ನಿಮಿಷದಲ್ಲಿ ಮಾಡ್ಬೋದು ಫ್ರೆಂಡ್ಸ್. ರೊಟ್ಟಿ ಮಾಡೋದೇನು ದೊಡ್ಡ ಕಷ್ಟ ಇಲ್ಲ. ನೋಡಿ,
ನೋಡಿ ಫ್ರೆಂಡ್ಸ್, ಆ ಕಡೆ ಒಂದು ರೊಟ್ಟಿ, ಈ ಕಡೆ ಇದು ಬೇಯೋಷ್ಟರಲ್ಲಿ ಒಂದು ರೊಟ್ಟಿ ಆಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಬರುತ್ತೆ. ನೋಡಿ ಫ್ರೆಂಡ್ಸ್, ರೊಟ್ಟಿ ಆಯಿತು. ಇನ್ನು ಗ್ಯಾಸ್ ಒರೆಸ್ಬೇಕು. ಪಾತ್ರೆ ಬಟ್ಟೆ ಅಷ್ಟು ನೆನ್ನೆ ಮಡ್ಚೋದಿದೆ. ಬಟ್ಟೆ ಅಷ್ಟು ಮಡ್ಚಿದ್ರೆ ಸ್ನಾನ ಮಾಡಿದರೆ ಆಯಿತು. ನೋಡಿ ಫ್ರೆಂಡ್ಸ್, ರೊಟ್ಟಿ ಆಯಿತು. ಗ್ಯಾಸ್ ಅಷ್ಟು ಕ್ಲೀನ್ ಮಾಡಿದರೆ ಆಯಿತು. ಗ್ಯಾಸ್ ಕಟ್ಟೆ ಹೆಣ್ಮಕ್ಳು ನೋಡಿ ಎಷ್ಟು ಮಾಡಿದ್ರೂ ಕೆಲಸನೇ ಕಡಿಮೆ. ಮನೇಲಿ ಕುತ್ಕೊಂಡು ಏನು ಮಾಡ್ತೀರಾ ಅಂತಾರೆ ತಿರ್ಗಾ. ನೋಡಿ, ಬೆಳಗ್ಗೆಯಿಂದ ಅಡುಗೆ ಪಾತ್ರೆ ಬಟ್ಟೆಗಳು ಎಷ್ಟೊಂದು ಇರುತ್ತೆ, ಆದರೆ ಹೆಣ್ಮಕ್ಳು ಕಾಣಿಸೋಲ್ಲ ಪಾಪ. ಮದುವೆ ಆದಮೇಲೆ ಹೆಣ್ಮಕ್ಳ ಜೀವನ ಇಷ್ಟೇ, ತಳಿಯೋದು ಬೆಳೆಯೋದು ಮಕ್ಕಳು ನೋಡ್ಕೊಳೋದು ಇದೇ ಆಗಿಬಿಡುತ್ತೆ. ನೋಡಿ ಫ್ರೆಂಡ್ಸ್, ಆಯಿತು ಅಂತೂ ಇಂತೂ ಗ್ಯಾಸ್ ಕ್ಲೀನು. ಬಟ್ಟೆ ಮಡಿಸ್ಬೇಕು. ಇನ್ನು ನೋಡಿ ಪಾತ್ರೆ ಎಷ್ಟೊಂದಿದೆ. ಇಷ್ಟು ಪಾತ್ರೆ ಉಜ್ಜಿ ಇನ್ನು ಸ್ನಾನ ಮಾಡಿಲ್ಲ. ಸ್ನಾನ ಮಾಡಿ ಆಮೇಲೆ ರೆಸ್ಟ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇಷ್ಟು ಬಟ್ಟೆ ಇದೆ ಮಡಿಸೋದು. ಬಟ್ಟೆ ಮಡಚಿ ಸ್ನಾನ ಮಾಡ್ತೀನಿ. ಇದ್ದೇ ಇವತ್ತಿನ ವ್ಲಾಗ್. ನೋಡಿ, ಡೈಲಿ ಇಷ್ಟು ಇರುತ್ತೆ ನನ್ನ ಕೆಲಸ. ಏನು ಮಾಡಬೇಕು. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾರೆ ನನ್ನ ಚಾನಲ್ನ.